ಮುಂಬೈ ಮಹಾಯುದ್ಧ ಗದ್ದುಗೆ ಏರೋ ಸದ್ಯದ ಫಲಿತಾಂಶವನ್ನು ಗಮನಿಸ್ತಾ ಹೋದಾಗ ಬಿಜೆಪಿ ಮೈತ್ರಿಕೂಟ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. 56 ಸ್ಥಾನಗಳಲ್ಲಿ ಬಿಜೆಪಿ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಕಾಂಗ್ರೆಸ್ 10, ಇನ್ನು ಠಾಕ್ರೆ ಬಣ ಯುಬಿಟಿ 32 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹಾಗಿದ್ರೆ ದಶಕಗಳ ಠಾಕ್ರೆ ವಶದಲ್ಲಿದ್ದಂತಹ ಪಾಲಿಕೆ ಗದ್ದುಗೆ ಈ ಬಾರಿ ಬಿಜೆಪಿ ಮೈತ್ರಿಕೂಟಕ್ಕ. ಕಳೆದ ಚುನಾವಣೆಯಲ್ಲೇ ಬಹಳ ಉತ್ತಮ ಫಲಿತಾಂಶವನ್ನ ಬಿಜೆಪಿ ಪಡೆದುಕೊಂಡಿತ್ತು. ಆದರೆ ಈ ಬಾರಿ ಅಲ್ಲಿ ಪ್ರಮುಖವಾಗಿ ಶಿವಸೇನೆ ಬಣ ಒಡೆದ ಮೇಲೆ ಶಿಂದೆ ಬಣ ಬಿಜೆಪಿ ಜೊತೆಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಬಲ ಜಾಸ್ತಿಯಾಗಿದೆ. ಮಹಾಯುತಿ ಕೂಟದ್ದು 56ಕ್ಕೂ ಅಧಿಕ ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಬಿಜೆಪಿ. ಕಾಂಗ್ರೆಸ್ 10, ಯುಬಿಟಿ 32. ಹಾಗಿದ್ರೆ ಏಷ್ಯಾದ ಅತಿ ಶ್ರೀಮಂತ ಪಾಲಿಕೆಯ ಗದ್ದುಗೆ ಈ ಬಾರಿ ಠಾಕ್ರೆ ಕೈಯಿಂದ ಬಿಜೆಪಿ ಕೈ ಸೇರುತ್ತಾ? 30-40 ವರ್ಷಗಳಿಂದ ಬೃಹನ್ ಮುಂಬೈ ಪಾಲಿಕೆಯಲ್ಲಿ ಶಿವಸೇನೆ ಅತಿ ದೊಡ್ಡ ಪಕ್ಷವಾಗಿ ಗೆಲ್ತಾ ಬಂದಿದೆ. ಮೇಯರ್ ಸ್ಥಾನ ತನ್ನಲ್ಲೇ ಉಳಿಸ್ಕೊಳ್ತಾ ಬಂದಿದೆ. ಆದರೆ ಯಾವಾಗ ಶಿಂದೆ ಬಣ ಶಿವಸೇನೆಗಿಂತ ಬೇರಾಗಿ ಬಿಜೆಪಿಯ ಜೊತೆ ಕೈ ಸೇರ್ತೋ ಬಿಜೆಪಿಯ ಬಲ ಜಾಸ್ತಿ ಆಗ್ತಾ ಹೋಗಿದೆ. ಸಮೀಕ್ಷೆ ಕೂಡ ಹೇಳಿದ್ದು ಮಹಾಯುತಿ ಕೂಟಕ್ಕೆ ಗೆಲುವು ಅಂತ. ಸದ್ಯದ ನಂಬರ್ಗಳು ನೋಡ್ತಾ ಇದ್ದೀವಿ. 61 ಬಿಜೆಪಿ, 60ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಬಿಜೆಪಿ ಮತ್ತು ಶಿಂದೆ ಬಣದ ಒಕ್ಕೂಟ ಮಹಾಯುತಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಕಾಂಗ್ರೆಸ್ 10, ಇನ್ನು ಯುಬಿಟಿ ಠಾಕ್ರೆ ಬಣ 37 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಆಲ್ಮೋಸ್ಟ್ ಹಾಫ್ ಆಫ್ ಬಿಜೆಪಿ ಮೈತ್ರಿಕೂಟ. ಅಂದ್ರೆ ಇತಿಹಾಸ ರಚನೆಯಾಗುವಂತಹ ಸುಳಿವ ಇದು. ಅತಿ ಶ್ರೀಮಂತ ಏಷ್ಯಾದ ಕಾರ್ಪೊರೇಷನ್ನ ಗದ್ದುಗೆ ಏರೋದು 74,000 ಕೋಟಿ ರೂಪಾಯಿ ಬಜೆಟ್ ಗಾತ್ರದ ರಿಚ್ ಪಾಲಿಕೆಯ ಗದ್ದುಗೆ ಏರಿ ಇತಿಹಾಸ ರಚನೆ ಮಾಡುತ್ತಾ ಬಿಜೆಪಿ. ದೇಶದ ಶ್ರೀಮಂತ ಪಾಲಿಕೆಗೆ ಮೊದಲ ಬಿಜೆಪಿ ಮೇಯರ್ ಲಭ್ಯ ಆಗುತ್ತಾ? ಬಿಜೆಪಿ ಯುಬಿಟಿ ಜಿದ್ದಾಜಿದ್ದಿನ ಕದನ. 40 ವಾರ್ಡ್ಗಳಲ್ಲಿ ಬಿಜೆಪಿ, 14 ಸ್ಥಾನಗಳಲ್ಲಿ ಶಿಂದೆ. ಶಿವಸೇನೆ ಅಂದ್ರೆ ಯುಬಿಟಿ 27, ಕಾಂಗ್ರೆಸ್ 10, ರಾಷ್ಟ್ರವಾದಿ ಪಕ್ಷ 1 ಸ್ಥಾನದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇನ್ನು ಇತರೆ ಅಭ್ಯರ್ಥಿಗಳು 6 ವಾರ್ಡ್ಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. 150 ವರ್ಷಗಳ ಸುದೀರ್ಘ ಇತಿಹಾಸವಿರುವಂತಹ ಮುಂಬೈ ಮಹಾನಗರ ಪಾಲಿಕೆಯ ಗದ್ದುಗೆಯ ಗುದ್ದಾಟ, ಅದರ ರಿಸಲ್ಟ್ ನಿಮ್ಮೆದುರಿಗಿಡ್ತಾ ಇದ್ದೀವಿ. 14ರಲ್ಲಿ ಶಿವಸೇನೆ ಶಿಂದೆ ಬಣ, 40 ವಾರ್ಡ್ಗಳಲ್ಲಿ ಬಿಜೆಪಿ. ಎಸ್, ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಏಷ್ಯಾದ ಅತಿ ಶ್ರೀಮಂತ ಪಾಲಿಕೆ ಎನ್ನುವಂತಹ ಹೆಗ್ಗಳಿಕೆ ಮುಂಬೈ ಮಹಾನಗರ ಪಾಲಿಕೆಯದ್ದು. ಈ ಬಾರಿ ಇತಿಹಾಸ ರಚನೆಯಾಗುತ್ತಾ? ರಿಸಲ್ಟ್ ನೋಡ್ತಾ ಹೋದ್ರೆ ಏನ್ ಸುಳಿವು ಸಿಗ್ತಾ ಇದೆ? ಯಾವ ರೀತಿಯಾದ ಮೂಡು? ಹೌದು ಪ್ರತಿಮಾ, ಏನು ಮುಂಬೈ ಬೃಹತ್ ನಗರ ಪಾಲಿಕೆಗೆ ಚುನಾವಣೆ ನಡೀತಾ ಇದೆ. ಚುನಾವಣೆಗೆ ಫಲಿತಾಂಶ ಕೂಡ ಈಗಾಗಲೇ ಬಹುತೇಕ ಮುಕ್ತಾಯ, ಅರ್ಧ ಹಂತಕ್ಕೆ ಬಂದಿರುವಂಥದ್ದು. ಈ ಒಂದು ಅರ್ಧಕ್ಕೆ ನೋಡೋದಾದ್ರೆ ಬಹುತೇಕ ಬಿಜೆಪಿ ಇತಿಹಾಸವನ್ನು ಸೃಷ್ಟಿಸಿದ್ರಲ್ಲಿ ಯಾವುದೇ ಮಾತಿಲ್ಲ. ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ ಶಿವಸೇನೆನೇ ತನ್ನ ಕಂಟ್ರೋಲ್ನಲ್ಲಿ ಮುಂಬೈಯನ್ನ ಹಿಡಿದುಕೊಂಡು ಬಂದಿತ್ತು. ಮುಂಬೈ ರಾಜ ಯಾರಂತಂದ್ರೆ ಅದು ಉದ್ಧವ್ ಠಾಕ್ರೆ ಬಣ ಅನ್ನುವಂಥದ್ದಿತ್ತು. ಆದರೆ ಈ ಒಂದು ಏನು ಶಿವಸೇನೆಯಲ್ಲೇ ಇಬ್ಬಾಗವಾದ ಬಳಿಕ ಬಹುತೇಕ ಮಹಾರಾಷ್ಟ್ರದಲ್ಲಿ ಹೊಸ ರಾಜಕೀಯ ಸಂಚಲನವೇ ಸೃಷ್ಟಿಯಾಗಿರುವಂಥದ್ದು. ಸೊ ಇದು ಒಂದು ಕಡೆ ವಿಧಾನಸಭಾ ಮತ್ತು MP ಎಲೆಕ್ಷನ್ ಮೇಲೂ ಕೂಡ ಸಾಕಷ್ಟು ಪ್ರಭಾವವನ್ನು ಬೀರಿದ್ರೆ, ಇದೀಗ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಬಜೆಟ್ ಗಾತ್ರ ಹೊಂದಿರುವಂತಹ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಏನಿದೆ, ಇದನ್ನ ಕಂಟ್ರೋಲ್ಗೆ ಈಗಾಗಲೇ ಬಹುತೇಕ ಬಿಜೆಪಿ ಮತ್ತು ಶಿವಸೇನೆ ಶಿಂದೆ ಬಣ ಕಂಟ್ರೋಲ್ಗೆ ತೆಗೆದುಕೊಂಡಂತೆ ಕಾಣಿಸ್ತಾ ಇರುವಂತದ್ದು. ಸದ್ಯದ ಮಾಹಿತಿ ಪ್ರಕಾರ ಈಗ 60ಕ್ಕೂ ಅಧಿಕ ಸ್ಥಾನಗಳಲ್ಲಿ ಈಗಾಗಲೇ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದ್ರೆ 10 ಸ್ಥಾನದಲ್ಲಿ ಕಾಂಗ್ರೆಸ್ ಇರುವಂತದ್ದು. ಅದರ ಜೊತೆಗೆ 37 ಸ್ಥಾನದಲ್ಲಿ ಉದ್ಧವ್ ಠಾಕ್ರೆ ಬಣ ಇರುವಂತದ್ದು. ಸದ್ಯ ಈಗ ಈ ಒಂದು ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಏನಿದೆ, ಬಹಳಷ್ಟು ಕುತೂಹಲವನ್ನ, ಇಡೀ ದೇಶದ ಕುತೂಹಲ ಅಷ್ಟೇ ಅಲ್ಲ, ವಿಶ್ವದ ಕುತೂಹಲವನ್ನು ಕೂಡ ಸೆಳೀತಾ ಇರುವಂತದ್ದು. ಯಾಕಂದ್ರೆ ಮುಂಬೈ ಅನ್ನುವಂಥದ್ದೇನಿದೆ ದೇಶದ ಸೆಂಟರ್ ಆಫ್ ಅಟ್ರಾಕ್ಷನ್ ಇರುವಂತದ್ದು. ಇಲ್ಲಿ ಯಾರು ಗದ್ದಿಗೆ
ಹಿಡಿತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇತ್ತು. ನಿನ್ನೆ ಸಂಜೆ ಯಾವಾಗ ಎಕ್ಸಿಟ್ ಪೋಲ್ ಬರುತ್ತೆ ಅಲ್ಲಿ ಬಿಜೆಪಿ ಮತ್ತು ಶಿವಸೇನೆ ಶಿಂದೆ ಬಣ ಮುನ್ನಡೆ ಸಾಧಿಸಿರುವಂಥದ್ದು ಚರ್ಚೆ ಇತ್ತು. ಆದರೆ ಇದಕ್ಕೆ ಕೌಂಟರ್ ಆಗಿ ಉದ್ಧವ್ ಠಾಕ್ರೆ ಬಣ ಕೂಡ ಕೌಂಟರ್ ಅನ್ನು ಕೊಟ್ಟಿತ್ತು. ಕೆಲವೊಂದಿಷ್ಟು ವಿವಾದಗಳು ಕೂಡ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಹುಟ್ಟುಹಾಕಿದ್ದಂಥದ್ದು. ಒಂದು ಕಡೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಏನಿದೆ ಅದು ಸ್ಥಳೀಯ ಮರಾಠಿ ಹೆಸರಿನಲ್ಲಿ ಮತಗಳನ್ನ ಕೇಳಿದ್ರೆ, ಇನ್ನೊಂದು ಕಡೆ ಬಿಜೆಪಿ ಮತ್ತು ಶಿವಸೇನೆ ಶಿಂದೆ ಬಣ ಹಿಂದುತ್ವದ ಹೆಸರಲ್ಲಿ ಮತವನ್ನ ಕೇಳುವುದರಲ್ಲಿ ಯಶಸ್ವಿಯಾಗಿದ್ದಿರುವಂಥದ್ದು. ಇದಕ್ಕೆ ಸದ್ಯ ಈಗ ಸ್ಥಳೀಯವಾಗಿ ಜನ ಕೈ ಹಿಡಿತಾರ ಅಥವಾ ಹಿಂದುತ್ವಕ್ಕೆ ಕೈ ಹಿಡಿತಾರ ಅನ್ನುವಂಥ ಚರ್ಚೆ ಕೂಡ ಆಗಿತ್ತು. ಸೊ ಸದ್ಯದ ರಿಸಲ್ಟ್ ಅನ್ನು ನೋಡಿದ್ರೆ ಎಲ್ಲ ಒಂದ್ ಕಡೆ ಮುಂಬೈ ಮಹಾನಗರದ ಜನರು ಹಿಂದುತ್ವದ ಕಡೆ ವಾಲಿದ್ರ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಸದ್ಯ ಈಗ ಕ್ಷಣಕ್ಕೂ ಈ ಒಂದು ರಿಸಲ್ಟ್ ಏನಿದೆ ಅದು ಕುತೂಹಲವನ್ನ ಕೆರಳಿಸ್ತಾ ಇರುವಂಥದ್ದು. ಬಿಜೆಪಿ ಮತ್ತು ಶಿವಸೇನೆ ಶಿಂದೆ ಬಣವನ್ನ ಗೆಲುವಿನತ್ತ ಕರೆದುಕೊಂಡು ಹೋಗ್ತಾ ಇರುವಂಥದ್ದಕ್ಕೆ ಸದ್ಯದ ರಿಸಲ್ಟ್ ಕೂಡ ಕಾರಣ ಆಗ್ತಾ ಇರುವಂಥದ್ದು. 61 ಸ್ಥಾನಗಳನ್ನ ಈಗಾಗಲೇ ಬಹುತೇಕ ಮುನ್ನಡೆಯನ್ನ ಬಿಜೆಪಿ ಸಾಧಿಸಿರುವಂಥದ್ದು. ಇಲ್ಲಿ ಕಾಂಗ್ರೆಸ್ ಕೂಡ ಏನು ಕೆಲವು 10 ಸ್ಥಾನಗಳಿಗೆ ಮೀಸಲಾಗಿದ್ರೆ, ಇನ್ನೊಂದು ಎನ್ಸಿಪಿ ಕೂಡ ಶರದ್ ಪವಾರ್ ಅವರು ಇನ್ನಷ್ಟು ರಿಸಲ್ಟ್ ಬರ್ತಾ ಇದೆ.